ಹಲೋ ಎವ್ರಿಬಡಿ, ವೆಲ್ಕಮ್ ಬ್ಯಾಕ್ ಟು ಆರ್ತಿಸ್ ಕಾರ್ನರ್. ಇವತ್ತು ನಾನು ಮಂಡ್ಯ ಸ್ಟೈಲು ಚಿಕನ್ ಚಾಪ್ಸು ತೋರಿಸ್ತಾ ಇದ್ದೀನಿ ನಿಮಗೆ. ಇವಾಗ ಬಂದು ಫಸ್ಟ್ ನೋಡಿ, ಇದು ಬಂದು 1 kg ಚಿಕನ್ನು ಅರಿಶಿನ ಮತ್ತು ಉಪ್ಪು ಹಾಕಿ ಕ್ಲೀನಾಗಿ ತೊಳೆದಿಟ್ಟಿದ್ದೀನಿ. ಎನಿ ಟೈಮ್ ಚಿಕನ್ ಮಾಡಬೇಕಂದ್ರೆ ಅರಿಶಿನ ಮತ್ತು ಉಪ್ಪು ಹಾಕಿ ತೊಳಿಬೇಕು. ನಾನು ಹಳೆ ವೀಡಿಯೋದಲ್ಲೂ ನಿಮಗೆ ಹೇಳಿದ್ದೀನಿ, ಅದು ಚಿಕನ್ದು ವಾಸನೆ ಹೋಗೋಕ್ಕೆ. ಆಮೇಲೆ ಇದರಲ್ಲಿ 1 ಟೀ ಸ್ಪೂನು ಧನಿಯಾ ಪುಡಿ, 1 ಸ್ಪೂನು ಅರಿಶಿನ ಪುಡಿ, ಇದು ಒಂದು ಚಕ್ಕೆ ಲವಂಗ ನೋಡಿ, ಇದೆರಡು ಇಷ್ಟೇ ಹಾಕಬೇಕು, ಜಾಸ್ತಿ ಹಾಕಬಾರ್ದು. ಯಾಕಂದರೆ ಗರಂ ಮಸಾಲೆ ತುಂಬ ಚೆನ್ನಾಗಿರಲ್ಲ. ನಮ್ಮ ಸ್ಟೈಲಲ್ಲಿ ನಮಗೆ ಇದು ವಾಸನೆ ಚೆನ್ನಾಗಿ ಇಷ್ಟ ಇಲ್ಲ, ಅದರಿಂದ ನಾವು ಕಮ್ಮಿ ಹಾಕ್ತೀನಿ. ನಿಮಗೆ ಗರಂ ಮಸಾಲೆ ತುಂಬ ಇಷ್ಟ ಇದ್ದರೆ ಇನ್ನೊಂದು ಚೂರು ಜಾಸ್ತಿ ಬಿಟ್ಕೊಳ್ಳಿ. ಆಮೇಲೆ ಇದು ಬಂದು ಗೋಡಂಬಿ ನೋಡಿ, ಇಷ್ಟು ಕೈನಲ್ಲಿ ತೆಗೆದ್ರೆ ಇಷ್ಟೇ ಇರಬೇಕು, ಒಂದು ಅಳತೆ ಇಷ್ಟೇ ಹಾಕೋದು. ಆಮೇಲೆ ಇದು ಬಂದು ಜಿಂಜರ್ ಗಾರ್ಲಿಕ್ ಪೇಸ್ಟು 1 2 3 ಸ್ಪೂನು, 3 ಟೀ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟು. ಮೆಣಸು ಬಂದು ಈ ಸ್ಪೂನಿಗೆ 1 ಸ್ಪೂನು ನೋಡಿ, ಇದೆಲ್ಲ ಫುಲ್ ತುಂಬಿದರೆ ಇದಕ್ಕೊಂದು ಸ್ಪೂನ್ ಇರುತ್ತೆ ಮೆಣಸು ಬಂದು ಜಾಸ್ತಿ ಇಷ್ಟ ಇದ್ದರೆ ಮೆಣಸು ಜಾಸ್ತಿ, ಇದು 1 ಸ್ಪೂನ್ ಹಾಕ್ಕೊಳ್ಳಿ. ನಿಮಗೆ ಮೆಣಸು ಟೇಸ್ಟು ಇಷ್ಟ ಇಲ್ಲ, ಕಮ್ಮಿ ಇಷ್ಟ ಅಂತ ಹೇಳಿದ್ರೆ ಮೆಣಸು ಹಾಕೋದೇ ಬೇಡ, ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಇದು ಮಂಡ್ಯ ಚಿಕನ್ ಇರೋದ್ರಿಂದ ಇದಕ್ಕೆ ಮೆಣಸು ಹಾಕಲೇಬೇಕು, ಅದರಿಂದ ಮೆಣಸು ಹಾಕ್ತಾಯಿದ್ದೀನಿ. ಆಮೇಲೆ ಪುದೀನ ಸೊಪ್ಪು ನೋಡಿ, ಎಷ್ಟು ಹಾಕ್ತಾಯಿದ್ದೀನಿ, ಇಷ್ಟೇ ಹಾಕ್ತಾಯಿದ್ದೀನಿ ಪುದೀನ ಸೊಪ್ಪು. ಅದೇ ಥರ ಅಷ್ಟೇ ಕೊತ್ತಂಬರಿ ಸೊಪ್ಪು. ಆಮೇಲೆ ನೋಡಿ, 1 ಟೊಮ್ಯಾಟೊ, 15 ಹಸಿಮೆಣ್ಸಿನ್ಕಾಯಿ, 3 ಈರುಳ್ಳಿ. ಈಗ ಇದು ಎಣ್ಣೆ ಬಂದು ನೋಡಿ, 10 ಸ್ಪೂನು ಎಣ್ಣೆ ಹಾಕಿದ್ದೀನಿ. ಇದರಲ್ಲಿ 10 ಟೇಬಲ್ ಸ್ಪೂನ್ ಎಣ್ಣೆ. ಖಾರದ ಪುಡಿ ಬಂದು ಇದರಲ್ಲಿ ಈ ಚಿಕ್ಕ ಸ್ಪೂನಲ್ಲಿ 3 ಸ್ಪೂನು ಖಾರದ ಪುಡಿ, ಅದು ತುಂಬ ಚಿಕ್ಕ ಸ್ಪೂನಲ್ಲೇ ಹಾಕೋಬೇಕು. ಆಮೇಲೆ ನೋಡಿ, ಇವಾಗ 3 ಈರುಳ್ಳಿ, 15 ಮೆಣಸಿನ್ಕಾಯಿ, 1 ಟೊಮ್ಯಾಟೊ. ಈಗ ಈರುಳ್ಳಿ ಬಂದು ನೋಡಿ ಹಿಂಗೆ ಕಟ್ ಮಾಡಬೇಕು, ಹಿಂಗೆ ಕಟ್ ಮಾಡಿ ಸಣ್ಣ ಹಿಂಗೆ ಹಚ್ಕೋಬೇಕು. ಎಷ್ಟು ಸಣ್ಣ ನೀವು ಈರುಳ್ಳಿ ಹಚ್ತೀರಾ ಅಷ್ಟು ಬೇಗ ನೀವು ಉರಿಬೋದು. ಬಾಣಲಿಯಲ್ಲಿ ಹಾಕಿ ಉರಿಯೋಕ್ಕೆ ನಿಮಗೆ ಕೆಲಸ ಬೇಗ ಆಗುತ್ತೆ. ಚೆನ್ನಾಗಿ ಚೂಪಾಗಿರೋ ಕತ್ತಿ ಇಟ್ಕೊಂಡು ಚೆನ್ನಾಗಿ ನೈಸಾಗಿ ಸಣ್ಣ ಈ ಥರ ಹಚ್ಕೋಬೇಕು, ಹಿಂಗೆ ಹಚ್ಕೋಬೇಕು. ಆಮೇಲೆ ಎಲ್ಲದರಲ್ಲೂ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಆಗಲಿ ನೀವು ಕಟ್ ಮಾಡಬೇಕಂದ್ರೆ ಯಾವತ್ತೂ ಹಸಿಮೆಣ್ಸಿನ್ಕಾಯಿ ಹಂಗೆ ಹಾಕಬಾರ್ದು ಉರಿಬೇಕಂದ್ರೆ. ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಎಣ್ಣೆಯಲ್ಲಿ ಬಿದ್ದಿದ ತಕ್ಷಣ ಅದು ಬರ್ಸ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ನಾನು ಅರ್ಧ ಹೊಟ್ಟೆ ಹೊಡಿತಾಯಿದ್ದೀನಿ. ಇದರಲ್ಲಿ ಅರ್ಧ ಹಿಂಗೆ ಕುಯ್ಬೇಕು ಈರುಳ್ಳಿನ, ಇದು ಹಸಿಮೆಣ್ಸಿನ್ಕಾಯಿನ ಹಿಂಗೆ ಈಗ ತೆಗೆದು ನಿಮ್ಗೆ ತೋರಿಸ್ದಂಗೆ 10 ಸ್ಪೂನು ಎಣ್ಣೆ ಇದೆ. ಅದರಲ್ಲಿ 5 ಸ್ಪೂನ್ ಎಣ್ಣೆ ನಾವು ಮಸಾಲೆ ಹುರಿಯೋಕ್ಕೆ ಫಸ್ಟ್ ಬಂದು ಕಡಾಯಿನ ಇಟ್ಬಿಟ್ಟು ಸ್ಟವ್ ಬಿಸಿ ಮಾಡೋ, ಈ ಕಡಾಯಿ ಬಿಸಿ ಆಗಬೇಕು. ಆವಾಗ ಅದಕ್ಕೆ 5 ಸ್ಪೂನು ಎಣ್ಣೆ ಹಾಕಬೇಕು. ನೋಡಿ, 5 ಸ್ಪೂನ್ ಹಾಕಿದ್ದೀನಿ. ಬಾಕಿ 5 ಸ್ಪೂನ್ ಎಣ್ಣೆ ನಾನು ಮತ್ತೆ ತೋರಿಸ್ತೀನಿ ಏನು ಮಾಡಬೇಕು ಅನ್ನೋದು. ಈಗ ನೋಡಿ, ಈಗ 3 ಈರುಳ್ಳಿ ಕಟ್ ಮಾಡಿ ಇಟ್ಟಿರೋದ್ರಲ್ಲಿ 1.5 ಈರುಳ್ಳಿ ಉರಿಯೋಕ್ಕೆ ಹಾಕ್ತಾಯಿದ್ದೀನಿ. ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಉರಿಯೋಕ್ಕೆ ಹಾಕ್ತಾಯಿದ್ದೀನಿ. ಬಾಕಿ ಇಟ್ಟಿರೋ 1.5 ಈರುಳ್ಳಿ ಆಮೇಲೆ ನಾನು ತೋರಿಸ್ತೀನಿ ಏನು ಮಾಡಬೇಕು. ಹಿಂಗೆ ಉರಿತಾ ಇರಬೇಕು, ಚೆನ್ನಾಗಿ ಉರಿಬೇಕು. ಈಗ ನೋಡಿ, ಈರುಳ್ಳಿ ಉರಿತಾ ಇದ್ದಂಗೆ ಸ್ವಲ್ಪ ಫಸ್ಟ್ ಹಾಕಿದ್ದೀವ, ಅದು ಹಿಂಗೆ ಉರಿತಾ ಇದ್ದಂಗೆ ಬಾಣಲಿನಲ್ಲಿ ಇದು ಹಾಕ್ಕೋಬೇಕು. ನೋಡಿ, ಇಲ್ಲಿ ಟೊಮೆಟೊ ಕಟ್ ಮಾಡಿಟ್ಟೋದು ಟೊಮೆಟೊ ಹಾಕೋಬೇಕು. 1 ಟೊಮೆಟೊ ನಾವಾಗಲೇ ತೋರಿಸಿದಲ್ಲ, ಅದೇ 1 ಟೊಮೆಟೊ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಟೊಮೆಟೊ ಹಿಂಗೆ ಉರಿತಾ ಇರಬೇಕು. ಆವಾಗ ಇವಾಗ ನೀವು ಇದರಲ್ಲಿ ಫಸ್ಟೇ ನೀವು ಉಪ್ಪು ಫಸ್ಟೇ ಹಾಕ್ಬಿಟ್ರೆ ನಿಮಗೇನಾಗುತ್ತೆ ಅಂದರೆ, ಉಪ್ಪು ಹಾಕುವಾಗ ಅದು ಬೇಗ ಈ ಈರುಳ್ಳಿ ನೀರು ಬಿಟ್ಕೊಂಡು ಬೇಗ ಉರಿಯುತ್ತದೆ. ಎನಿ ಟೈಮ್ ನೀವು ಈರುಳ್ಳಿ ಇರಬೇಕಾದ್ರೆ ಫಸ್ಟ್ ಟೊಮ್ಯಾಟೊ ಮತ್ತು ಈರುಳ್ಳಿ ಜೊತೆಗೆ ಉಪ್ಪು ಹಾಕ್ಕೋಬೇಕು. ನೋಡಿ, ಇದು ಉರಿತಾ ಇದ್ದಂಗೆ ನೋಡಿ, ಚಕ್ಕೆ ಲವಂಗ ಇದನ್ನು ಹಾಕ್ತಾಯಿದ್ದೀನಿ. ಚಕ್ಕೆ ಲವಂಗ ಹಾಕಿದ್ದೀನಿ. ಆಮೇಲೆ ನೋಡಿ, ಇಲ್ಲಿ 3 ಅವಾಗಲೇ ತೋರಿಸಲ್ಲ 3 ಸ್ಪೂನು ಅಂತ, ಅದು 3 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ. ಈಗ ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಲ್ಲಾಂದರೆ ನೀವು ಬೆಳ್ಳುಳ್ಳಿನೂ ಹಾಕ್ಕೋಬೋದು, ಬೆಳ್ಳುಳ್ಳಿ ಶುಂಠಿ ಹಾಕ್ಕೋಬೋದು. ನಾನು ಯಾವಾಗಲೂ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯೂಸ್ ಮಾಡೋದ್ರಿಂದ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟು ಹಾಕೋದು.
ನಿಮಗೆ ಬೆಳ್ಳುಳ್ಳಿ ಇದು ಶುಂಠಿ ಹಾಕ್ಬೇಕಾದ್ರೆ ಅದೂ ಹಾಕ್ಕೋಬೋದು. ಚೆನ್ನಾಗಿ ಉರಿತಾ ಇರಬೇಕು. ಆವಾಗ ಈ ಅರ್ಶಿನ ಬಿಡಬೇಕು. ಅರ್ಶಿನ ಬಿಟ್ಟಿದ್ದೀನಿ. ಆಮೇಲೆ ಖಾರದ ಪುಡಿ ಬಿಟ್ಟಿದ್ದೀನಿ, ಧನಿಯಾ ಪುಡಿ ಬಿಟ್ಟಿದ್ದೀನಿ. ಅವೆಲ್ಲ ಅಳತೆ ನಾನು ಆವಾಗಲೇ ನಿಮಗೆ ಹೇಳಿದ್ದೀನಿ. ಆಮೇಲೆ ಮೆಣಸು ಬಿಡ್ತಾಯಿದ್ದೀನಿ. ಈಗ ಮೆಣಸು ಬಿಡ್ತಾಯಿದ್ದೀನಿ. ಆಮೇಲೆ ಇದು ಹಿಂಗೆ ಚೆನ್ನಾಗಿ ಉರಿಬೇಕು. ನೋಡಿ ಇವಾಗ ಇದು 3 ನಿಮಿಷ ಎಲ್ಲ ಹಿಂಗೆ 3 ನಿಮಿಷ ಲೋ ಫ್ಲೇಮ್ ಮಾಡ್ಕೋಬೇಕು ಸ್ವಲ್ಪ. ಯಾಕಂದರೆ ತಳ ಕಟ್ಟಬಾರ್ದು ಅಂತ ಹೇಳ್ಬಿಟ್ಟು, ಸೀದೋಗಬಾರ್ದು ಅಂತೇಳಿ 3 ನಿಮಿಷ ಇದನ್ನು ಹಿಂಗೆ ನೀವು ಉರಿಬೇಕು. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಎಲ್ಲ ಹುರಿದಾಯಿತು. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಕೊನೆಗೆ ಬಂದು ಈ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಯಾಕಂದರೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ನಾವು ತುಂಬ ಹುರಿದು ಬಿಟ್ಟರೆ ಅದು ಕಲರು ಹೋಗುತ್ತೆ, ಅದ್ರ ಟೇಸ್ಟು ಹೋಗುತ್ತೆ. ಸುಮ್ಮನೆ ಬಾಣಲೆ ಬಿಸಿಗೆ ಸುಮ್ಮನೆ ಎಷ್ಟೇ ಒಂದು ಚೂರು ಹಿಂಗೆ ಅದ್ರ ಜೊತೆಗೆ ಒದಗಬೇಕು ಅಷ್ಟೇ. ನೋಡ್ತಾ ಇದ್ದಿರಲ್ಲ ನೀವು, ಅಷ್ಟೇ. ಅದು ಇದು ಉರಿಬಾರ್ದು, ತುಂಬ ಉರಿಬಾರ್ದು, ಟೇಸ್ಟ್ ಹೋಗ್ಬಿಡುತ್ತೆ ಅಷ್ಟೇ. ನೋಡಿ ಎಲ್ಲ ಹುರಿದಿದ್ದೀನಾ? ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಆ ಸೊಪ್ಪೆಲ್ಲ ಹಂಗೆ ಇದೆ, ಅದ್ರ ಕಲರೆಲ್ಲ ಚೇಂಜ್ ಆಗಿಲ್ಲ. ಈಗ ಏನು ಮಾಡಬೇಕಂದ್ರೆ ಬಾಂಡಿ ತಣ್ಣಗಾಗೋಕ್ಕೆ ಹೆಂಗೂ ರುಬ್ಬಕ್ಕೆ ನಾವು ನೀರು ಹಾಕೋಬೇಕಲ್ಲ, ಆವಾಗ ಸ್ವಲ್ಪ ನೋಡಿ ಸ್ವಲ್ಪ ನೀರು ಹಿಂಗೆ ಹಾಕ್ಕೋಬೇಕು. ಹಾಕಿ ಹಿಂಗೆ ಬಿಟ್ಬಿಡ್ಬೇಕು. ಆವಾಗ ಬಾಂಡ್ಲಿಯಲ್ಲಿರೋ ಮಸಾಲೆ ಎಲ್ಲ ಇದ್ರ ಜೊತೆಗೆ ಸೇರ್ಕೊಂಬಿಡ್ತೇವೆ. ಈಗ ಅದು ತಣ್ಣಗಾಗೋಕ್ಕೆ ನಾವು ಒಂದು 10 ನಿಮಿಷ ಬಿಡೋಣ. 10 ನಿಮಿಷ ಬಿಟ್ಟ ಮೇಲೆ ಮಿಕ್ಸಿಲಿ ರುಬ್ಬೋಣ. ಎಲ್ಲ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ತಣ್ಣಗಾಗಿದೆ, ಇನ್ನೊಂದು ಚೂರು ಬಿಸಿ ಇದೆ. ಅದಕ್ಕೆ ಈಗ ನಾವು ಇದು ಮಿಕ್ಸಿನಲ್ಲಿ ಹಾಕಿ ಸ್ವಲ್ಪ ಹೊತ್ತು ಬಿಡೋಣ, ತಣ್ಣಗಾಗೋಕ್ಕೆ ಬಿಡೋಣ. ಇದು ಕ್ಲೀನಾಗಿ ಎಲ್ಲ ತೆಗಿಬೇಕು ಇದರಿಂದ. ಈಗ ಎಣ್ಣೆ ಹಾಕಿದ್ದೀನಿ. ಫಸ್ಟ್ ಅರ್ಧ ಎಣ್ಣೆ ತೆಗೆದಿಟ್ಟಿರೋದ್ರಲ್ಲಿ ಆ ಎಣ್ಣೆ ಹಾಕಿರೋದ್ರಲ್ಲಿ ಇವಾಗ ಈರುಳ್ಳಿ ಹಾಕಬೇಕು. 1.5 ಈರುಳ್ಳಿ ಹೆಚ್ಚಿಟ್ಟಿರೋದು. ಅವಾಗ ನಾವು 3 ಈರುಳ್ಳಿ ತೊಗೊಂಡಿದ್ದಲ್ವ, ಅದರಲ್ಲಿ 1.5 ಈರುಳ್ಳಿ ಈಗ ಇದರಲ್ಲಿ ಹಾಕಿ ಉರಿಬೇಕು. ಈ ಎಣ್ಣೆಯಲ್ಲಿ ಹುರಿತಾ ಇದ್ದೀವಿ. 1-2 ನಿಮಿಷ ಚೆನ್ನಾಗಿ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ರೋಸ್ಟ್ ಆಗಬೇಕು. ಹುರಿತಾ ಇದ್ದೀನಿ. ತಿರುಗಿಸ್ತಾನೆ ಇರಬೇಕು, ಅದು ಹುರಿತಾನೆ ಇರಬೇಕು. ಈಗ ನೋಡಿ ಈರುಳ್ಳಿ ಎಲ್ಲ ಹುರಿತಾ ಇದೆಲ್ಲ, ಹುರಿದು ಬಂದಿದೆ ಚೆನ್ನಾಗಿ, ಒಂದು ಸ್ವಲ್ಪ ಹುರಿದಾಗಿದೆ. ಅದ್ರ ಜೊತೆಗೆ ನಾವು ಈಗ ಕ್ಲೀನಾಗಿ ತೊಳೆದಿಟ್ಟಿರೋ ಚಿಕನ್ ಪೀಸಸ್ನ ಒಂದು ಸ್ವಲ್ಪ ನೀರಿಲ್ಲದೆ ನೋಡ್ಕೊಳ್ಳಿ. ಮೇನ್ ಬಂದಿರೋದು ನೀರು ಇರಬಾರ್ದು ಚಿಕನಲ್ಲಿ, ಆವಾಗ ನಿಮಗೆ ಉರಿಯೋಕ್ಕೆ ಬೇಗ ಆಗುತ್ತೆ. ನೋಡಿ ಚೆನ್ನಾಗಿ ಇದರಲ್ಲಿ ಎಣ್ಣೆಯಲ್ಲಿ ಉರಿಬೇಕು. ಈ ಚಿಕನ್ನ ಕ್ಲೀನಾಗಿ ಹುರಿತಾ ಇರಬೇಕು. ಚೆನ್ನಾಗಿ ಸ್ವಲ್ಪ ಹೊತ್ತು ಉರಿಬೇಕು. ಆ ನೀರೆಲ್ಲ ಕಮ್ಮಿ ಆಗಬೇಕು. ಚಿಕನಲ್ಲಿರೋ ನೀರೆಲ್ಲ ಸ್ವಲ್ಪ ಕ್ಲೀನಾಗಿ ಕಮ್ಮಿ ಆಗಬೇಕು. ಹುರಿತಾ ಇರಬೇಕು. ನಾನಿವಾಗ ಕಬ್ಬಣದ ಬಾಣಲಿ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಾದರೆ ನಾನ್ ಸ್ಟಿಕ್ಕಲ್ಲಿ ಬೇಕಾ, ಇಲ್ಲ ಕುಕ್ಕರಲ್ಲಿ ಮಾಡಬೇಕಾ, ಯಾವುದೋ ನಿಮ್ಮ ಸೌಕರ್ಯಕ್ಕೆ ಯಾವ ಪಾತ್ರೆ ನಿಮಗೆ ಸರಿ ಹೋಗುತ್ತೆ ಅದರಲ್ಲಿ ನೀವು ಮಾಡ್ಬೋದು. ನನಗೆ ಸ್ವಲ್ಪ ಈ ಕಬ್ಬಣದ ಬಾಣಲಿ ಇಷ್ಟ ಇರೋದ್ರಿಂದ ಅದರ ಹೀಟು ರಿಟೇನ್ ಆಗುತ್ತೆ. ಆಮೇಲೆ ರೋಸ್ಟ್ ಮಾಡೋಕ್ಕೆ ರೋಸ್ಟ್ ಟೇಸ್ಟ್ ಸಿಗುತ್ತೆ. ಅದರಿಂದ ನಾನು ಕಬ್ಬಣ ಬಾಣಲಿ ಯೂಸ್ ಮಾಡ್ತಾಯಿದ್ದೀನಿ. ತೆಗೆದಿಟ್ಟಿರೋ ಕ್ಯಾಶ್ನಟ್ಟು ಇದಕ್ಕೆ ಬಿಡಬೇಕು. ಆಮೇಲೆ ಈ ಚಿಕನ್ ನಿಮಗೆ ಸ್ವಲ್ಪ ಗ್ರೀನ್ ಕಲರ್ ಬರಬೇಕಂದ್ರೆ ಇನ್ನೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಂಗೆ ಹಸಿದು, ಈಗ ರುಬ್ಬೋ ಟೈಮ್ನಲ್ಲಿ ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೋದು. ಅಂದರೆ ಅವಾಗ ಸ್ವಲ್ಪ ಗ್ರೀನ್ ಕಲರ್ ಸಿಗುತ್ತೆ. ಇಲ್ಲ ಬೇಡ ಅಂತ ಹೇಳಿದ್ರೆ ಅದನ್ನು ಆಪ್ಷನಲ್, ನಿಮಗೆ ಇಷ್ಟ ಇದ್ದರೆ ಹಾಕ್ಕೋಬೋದು. ಇಲ್ಲಾಂದರೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ಇಷ್ಟ ಇಲ್ದಿರೋರಾದರೆ ಹಾಕೋದು ಬೇಕಾಗಿಲ್ಲ. ನನಗೆ ಅಂದರೆ ಸ್ವಲ್ಪ ಗ್ರೀನ್ ಕಲರ್ ಇಷ್ಟ, ಚಿಕನ್ ಸ್ವಲ್ಪ ಚೆನ್ನಾಗಿ ಗ್ರೀನ್ ಕಲರ್ ಡಿಶ್ ಇಷ್ಟ ಇರೋದ್ರಿಂದ ನಾನು ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪು ಹಂಗೆ ಹಾಕ್ಕೊತೀನಿ ರುಬ್ಬೋದಲ್ಲಿ. ಈಗ ಇದು ರುಬ್ಬಕ್ಕೆ ಹೋಗ್ತಾಯಿದ್ದೀನಿ. ಈಗ ನೋಡಿ ಚೆನ್ನಾಗಿ ನುಣ್ಣಗೆ ರುಬ್ಬಿದ್ದೀನಿ. ಆ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬಿದ್ದೀನಿ. ಅದನ್ನು ಈಗ ನೋಡಿ ಇದು ಮಿಕ್ಸಿನಲ್ಲಿ ಚೆನ್ನಾಗಿ ನುಣ್ಣಗೆ ರುಬ್ಬಿದ್ದೀನಿ. ನುಣ್ಣಗೆ ರುಬ್ಬಿದ್ದೀನಿ, ಆಯಿತಾ. ಈಗ ನುಣ್ಣಗೆ ರುಬ್ಬಿರೋದು ಮಸಾಲೆನ ಈಗ ಚಿಕನ್ ನೋಡಿ ಚೆನ್ನಾಗಿ ಚಿಕನ್ ಆವಾಗಿಂದ ಸ್ವಲ್ಪ ಒಂದು 5 ನಿಮಿಷ 6 ನಿಮಿಷ ನೀವು ಇದನ್ನು ಚೆನ್ನಾಗಿ ಆ ಎಣ್ಣೆ ಬಿಡೋವರೆಗೂ ಚಿಕನ್ ಚೆನ್ನಾಗಿ ಉರಿಬೇಕು.
ನೋಡಿ ಎಣ್ಣೆ ಎಲ್ಲ ಬಿಡ್ತಾ ಇದೆ ನೋಡಿ. ಚಿಕನ್ ನೀರೆಲ್ಲ ಹೋಗ್ಬಿಟ್ಟು ಬರೀ ಎಣ್ಣೆ ಸಪ್ರೇಟ್ ಬರ್ತಾ ಇರುತ್ತೆ ಈ ಚಿಕನಲ್ಲಿ. ಆವಾಗ ನೀವು ಈ ಮಿಕ್ಸಿನಲ್ಲಿ ರುಬ್ಬಿಟ್ಟಿರೋದು ಆವಾಗಲೇ ನಿಮ್ಗೆ ತೋರಿಸಿ ನೋಡಿ, ಆ ರುಬ್ಬಿಟ್ಟಿರೋ ಮಸಾಲೆನ ಇದಕ್ಕೆ ಹಾಕೋಬೇಕು. ನಾನು ಚೆನ್ನಾಗಿ ತಿರುಗಿಸ್ಬೇಕು. ಇದರಲ್ಲಿ ತಿರುಗಿಸ್ಬಿಟ್ಟು ಈ ಮಸಾಲೆ ಸ್ವಲ್ಪ ಚೆನ್ನಾಗಿ, ಈಗ ಆಲ್ರೆಡಿ ಸಾಫ್ಟ್ ಚಿಕನ್ ತೊಗೊಂಡಿರೋದ್ರಿಂದ ನಾನು ಯಾವಾಗಲೂ ಸಾಫ್ಟ್ ಚಿಕನ್ನೇ ಹಾಕೋದು. ನಮಗೆ ಸಾಫ್ಟ್ ಚಿಕನ್ ಇಷ್ಟ ಇರೋದ್ರಿಂದ ನಾವು ಸಾಫ್ಟ್ ಚಿಕನ್ ಹಾಕ್ತೀನಿ. ನಿಮಗೆ ನಾಟಿ ಕೋಳಿ ಇಷ್ಟನೋ ಇಲ್ಲಾಂದರೆ ಫಾರ್ಮ್ ಕೋಳಿ ಯಾವುದಾದ್ರೂ ಅದು ನಿಮ್ಮ ಚಾಯ್ಸು. ಆವಾಗ ಹಂಗಿದ್ರೆ ನೀವು ಸ್ವಲ್ಪ ಚಿಕನ್ ಚೆನ್ನಾಗಿ ಹುರ್ಕೋಬೇಕು, ಆವಾಗ ಅದು ಬೇಗ ಬೆಂದೋಗುತ್ತೆ. ಸಾಫ್ಟ್ ಚಿಕನ್ ಇರೋದ್ರಿಂದ ಬೇಗ ಬೆಂದು ಹೋಗುತ್ತೆ, ನೀವು ತುಂಬ ಹೊತ್ತೇನು ಶ್ರಮ ಪಡೋದು ಬೇಕಾಗಿಲ್ಲ. ಈಗ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಹಾಕಿದ್ದೀನಿ ನೋಡಿ, ಎಲ್ಲ ಚೆನ್ನಾಗಿ ಎಲ್ಲ ಚಿಕನ್ ಪೀಸಸ್ ಮೇಲೆಲ್ಲ ಕೋಟ್ ಆಗಿದೆ. ಇವಾಗ ಏನು ಮಾಡಬೇಕು ಅಂದರೆ ಈ ಫ್ಲೇಮ್ನ, ಯಾಕಂದರೆ ಈ ಕಬ್ಬಿಣ ಬಾಣಲಿ ಇರೋದ್ರಿಂದ ಫ್ಲೇಮ್ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಕಡಿಮೆ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ, ಇಷ್ಟೇ ಫ್ಲೇಮ್ ಇರಬೇಕು, ಇಲ್ಲಾಂದರೆ ತಳ ಸೀದೋಗುತ್ತೆ. ಆವಾಗ ಇದಕ್ಕೆ ಒಂದು ಮುಚ್ಚಳ ಹಾಕಬೇಕು. ಮುಚ್ಚಳ ಹಾಕ್ಬಿಟ್ಟು ಇಲ್ಲಿ ಇಟ್ಬಿಡ್ಬೇಕು. ಒಂದು 2 ರಿಂದ 3 ನಿಮಿಷ ಬಿಟ್ಬಿಡ್ಬೇಕು. ಬಿಟ್ಬಿಟ್ಟು ಮತ್ತೆ ನಾನು ತೋರಿಸ್ತೀನಿ ನಿಮಗೆ. ಈಗ ನೋಡಿ, ಇದು ತೆಗೆದುಬಿಟ್ಟು ಇದು ಮುಚ್ಚಳನ ತೆಗೆದು ಇನ್ನೊಂದು ಸರಿ ತಿರುಗಿಸ್ಬೇಕು. ತಿರುಗಿಸೋ ಟೈಮ್ನಲ್ಲಿ ಈ ಮಿಕ್ಸಿನಲ್ಲಿ ನಾವು ರುಬ್ಬಿದೆಲ್ಲ, ಇದು ನೋಡಿ, ಈ ರುಬ್ಬಿಟ್ಟಿರೋದು ನೀರಿದೆ ನೋಡಿ, ಸ್ವಲ್ಪ ಮಿಕ್ಸಿ ಸ್ವಲ್ಪ ಕ್ಲೀನಾಗಿ ಒಂಚೂರು ನೀರು ಹಾಕ್ಬಿಟ್ಟು ಹಿಂಗೆ ತೆಗೆದುಬಿಟ್ಟು ಅದಕ್ಕೆ ಹಾಕಬೇಕು. ಸ್ವಲ್ಪ ನೀರು, ಜಾಸ್ತಿ ನೀರು ಹಾಕೋಕ್ಕೆ ಹೋಗಬಾರ್ದು. ಸ್ವಲ್ಪ, ಯಾಕಂದರೆ ಇದು ಸ್ವಲ್ಪ ಡ್ರೈ ಚಿಕನ್ನು, ಅದರಿಂದ ನೀರು ಜಾಸ್ತಿ ಬಿಡಬಾರ್ದು. ಮತ್ತು ಮುಚ್ಚಳನ ಹಾಕಿ ಇಡಬೇಕು. ಹಾಕಿ ಇಟ್ಟಿದ್ದೀನಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಆವಾಗಲೇ ಹೇಳಿದೆಲ್ಲ 3 ರಿಂದ 4 ನಿಮಿಷ. ಅದು ಒಂದೊಂದು ಸರಿ ಚಿಕನ್ ಜಾಸ್ತಿ ಬೇಯೋದಿರುತ್ತೆ, ಒಂದು ಕಮ್ಮಿ ಬೇಯೋದಿರುತ್ತೆ, ಅದು ನೀವು ನೋಡ್ಕೋಬೇಕು. ಆವಾಗ 1-2-3 ಸರಿ ತೆಗೆದು ನೋಡ್ಕೋಬೇಕು. ನೋಡಿ, ಈಗ ಚೆನ್ನಾಗೆ ಕುದಿ ಬಂದಿದೆ, ಚಿಕನ್ ಚೆನ್ನಾಗಿ ಕುದಿ ಬಂದಿದೆ ನೋಡಿದ್ರಾ? ಚೆನ್ನಾಗಿ ಕುದೀತಾ ಇರುವಾಗ ಯಾವಾಗಲೂ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ತುಂಬ ಲೋ ಇಟ್ಟರೂ ಚೆನ್ನಾಗಿರಲ್ಲ, ತುಂಬ ಹೈ ಇಟ್ಟರೂ ಚೆನ್ನಾಗಿ ಬರೋಲ್ಲ. ಯಾಕಂದರೆ ತುಂಬ ಹೈ ಇಟ್ಟರೆ ತಳ ಎಲ್ಲ ಸೀದೋಗುತ್ತೆ. ತುಂಬ ಲೋ ಇಟ್ಟರೆ ಚಿಕನ್ ಎಲ್ಲ ಬೆಂದೋಗುತ್ತೆ, ಗ್ರೇವಿ ಎಲ್ಲ ಹಂಗಂಗೆ ಇರುತ್ತೆ, ಗ್ರೇವಿ ಡ್ರೈ ಆಗೋಲ್ಲ. ನಮಗೆ ಡ್ರೈ ಗ್ರೇವಿ ತಾನೇ ಬೇಕಾಗಿರೋದು, ಅದರಿಂದ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ನೋಡಿ, ಈಗ ಹಿಂಗೆ ಆಗ್ತಾ ಇರಬೇಕು. ಕುಕ್ ಆಗ್ತಾಯಿದೆ, ಚೆನ್ನಾಗಿ ಕುಕ್ತಾ ಇದೆ ನೋಡಿ. ಈಗ ನೋಡಿ, ಮಂಡ್ಯ ಚಿಕನ್ ಚಾಪ್ಸು ರೆಡಿಯಾಗಿದೆ ನಿಮಗೆ. ಈಗ ಇದು ಕರೆಕ್ಟಾಗಿದೆ ಗ್ರೇವಿ, ಇದು ಕರೆಕ್ಟಾಗಿ ಬಂದಿದೆ. ಈಗ ನಿಮಗೆ ಈ ಮಂಡ್ಯ ಚಾಪ್ಸಲ್ಲಿ ಇಷ್ಟು ಗ್ರೇವಿ ಬೇಡ, ಇಷ್ಟು ಸ್ವಲ್ಪ ಡ್ರೈ ಗ್ರೇವಿ ನಮಗೆ ಬೇಕು ಅಂತ. ಇವಾಗ ನಮ್ಮ ಮನೆಯಲ್ಲೆಲ್ಲ ಸ್ವಲ್ಪ ಡ್ರೈ ಗ್ರೇವಿ ತಿಂತೀವಿ, ಅದರಿಂದ ಇನ್ನೂ ಸ್ವಲ್ಪ ಹೊತ್ತು ಇಡ್ತೀನಿ ನಾನು. ಇಲ್ಲಾಂದರೆ ಮಂಡ್ಯ ಚಿಕನ್ ಅಂದರೆ ಇದೇ ಗ್ರೇವಿ. ಇದು ಇವಾಗ ರೆಡಿಯಾಗಿ ಬಂದಿದೆ ಅಷ್ಟೇ, ಫೈನಲ್.